ಪ್ರತ್ಯೇಕ ಉತ್ತರ ಕರ್ನಾಟಕ ಯಾಕೆ ನಾವು ಪ್ರತ್ಯೇಕ ಕೇಳಾಕತ್ತೀವತ್ತಂದರೆ ಗಂಡು ಮೆಟ್ಟಿನ ಉತ್ತರ ಕರ್ನಾಟಕದಲ್ಲಿ ಇವತ್ತು ನೆಲ ನಮ್ಮದು ಬೀಜ ನಮ್ಮದು, ನೆಲ ಬೀಜ ಬಿಡಿದಾಗ ನೀರು ನಮ್ಮದು, ಇವು ಮೂರು ಹಾಕಿದಾಗ ಅಲ್ಲಿ ಏನಾಗುತ್ತಾ ಬೇರು ಬೆಳೀತದೆ, ಬೇರು ಬೆಳೆದ ಮೇಲೆ ಫಲ ಕೊಡ್ತದೆ, ಫಲ ಏನಾಗ್ತಾ ಇದೆ ಅದು ದಕ್ಷಿಣ ಕರ್ನಾಟಕ ತಿಂತಾ ಇದೆ. ನಮಗೇನು ಕೇಳ್ತಾ ಇದ್ದೀವಿ, ಉತ್ತರ ಕರ್ನಾಟಕದಲ್ಲಿ ಇವತ್ತು ವಿದ್ಯಾರ್ಥಿನಿ ಇರ್ಬೋದು, ರೈತರಿರ್ಬೋದು, ಕಳಸಾ ಬಂಡೂರು ಇರ್ಬೋದು, ಚಾಲಕರ ವಿಷಯ ಇರ್ಬೋದು, ಅನೇಕ ವಿಚಾರಗಳ ತಗೊಂಡು ಯಾವುದೇ ರೀತಿ ಇವತ್ತು ಅಖಂಡ ಕರ್ನಾಟಕದಲ್ಲಿ ಬೆಂಗಳೂರು ವಿಧಾನಸಭಾ ಕೂತ್ಕೊಂಡು ಯಾವ ರೀತಿ ಚರ್ಚೆ ಆಗ್ತಿಲ್ಲ, ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ. ಇವತ್ತು ಬೆಳಗಾವದಲ್ಲಿ ಸುವರ್ಣ ಸದನ ಕಟ್ಟಿದ್ದೀರಿ. ಸುವರ್ಣ ಸದನ ಕಟ್ಟಿದಕ್ಕೆ ಅವ್ರನ್ನ ಹುಚ್ಚರಲ್ಲ, ಹಿಂದೆ ಸುವರ್ಣ ಸದನ ಕಟ್ಟಿದವರು ಇದು ಪ್ರತ್ಯೇಕ ರಾಜ್ಯ ಆಗುತ್ತೆ ಅಂತ ತಿಳ್ಕೊಂಡು ಇವತ್ತು ಬೆಳಗಾವದಲ್ಲಿ ಸುವರ್ಣ ಸದನ ಕಟ್ಟಿದ್ದಾರೆ. ಆ ಸುವರ್ಣ ಸದನದಲ್ಲಿ ಯಾವ್ಯಾವ ಅಭಿವೃದ್ಧಿ, ಯಾವ್ಯಾವ ಇಲಾಖೆಗಳು ಬರಬೇಕು, ಯಾವ್ಯಾವ ಅಭಿವೃದ್ಧಿ ಆಗಬೇಕು, ಆ ಇಲಾಖೆಗಳು ನಮ್ಮ ಬೆಳಗಾವ ಸುವರ್ಣ ಸದನದಲ್ಲಿ ಬರಬೇಕು. ನಮ್ಮ ಪ್ರತ್ಯೇಕ ರಾಜ್ಯದಲ್ಲಿ ಯಾಕೆ ನಾವು ಕೇಳ್ತಾ ಇದ್ದೀವಿ ಅಂದರೆ ಇಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಆಗಿಲ್ಲ. ಇವತ್ತು ಕಲ್ತಂಥ ವಿದ್ಯಾರ್ಥಿಗಳು, ಇವತ್ತು ಲಕ್ಷಗಟ್ಟಲೆ ಪಗಾರ ತಗೊಳ್ಳುವಂಥ ವಿದ್ಯಾರ್ಥಿಗಳು ಬೆಂಗಳೂರಲ್ಲಿ 30,000 ರೂಪಾಯಿ ಪಗಾರ ತೊಗೊಂಡು 10,000 ರೂಪಾಯಿ ಪಿ ಜಿ ಕೊಟ್ಟು 10,000 ರೂಪಾಯಿ ಖರ್ಚು ಮಾಡಿ ಬರೀ 10,000 ರೂಪಾಯಿ ತಾಯಿ ತಂದೆ ಕಳಿಸುವಂಥ ಪರಿಸ್ಥಿತಿ ಆಗೈತೆ. ತಕ್ಷಣ ಇದನ್ನು ಗಮನ ಹರಿಸಿ ಮೇಲೆ ಕೂತಂಥ ಏನು ಮೊದಲ ನಾಯಕರುಗಳಿದ್ದೀರಲ್ಲ, ತಕ್ಷಣ ತಾವು ಮನವರಿಕೆ ಮಾಡಿಕೊಂಡು ನಾವು ಈಗಾಗಲೇ ಬರೀ ಶುರುವಾತ ಇದು ಉತ್ತರ ಕರ್ನಾಟಕ ಪ್ರತ್ಯೇಕ ಅನ್ನೋದು ಸುವಾರ್ಥ. ಈ ಸದ್ಯ ನಾವು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘಟನೆ ಯಾಕೆ ಕಟ್ಟಿವಂದರೆ ಮುಂದೆ ಬರುವಂಥ ಚಾಲಕರಿಗೆ ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ನಮ್ಮ ಉತ್ತರ ಕರ್ನಾಟಕ ಪ್ರತ್ಯೇಕ ಆದಮೇಲೆ ನಮ್ಮ ಚಾಲಕರು ವಿಮಾನದಲ್ಲಿ ಓಡಾಡುವಂಥ ಇವತ್ತು ನಿರ್ಮಾಣ ಆಗ್ತೈತಿ. ಹಾಗಾಗಿ ಉತ್ತರ ಕರ್ನಾಟಕ ಪ್ರತ್ಯೇಕ ಹೋರಾಟ ಸಮಿತಿ ಇವತ್ತು ನಾವೊಂದು ತೀರ್ಮಾನ ತಗೋತಾ ಇದ್ದೀವಿ. ತೀರ್ಮಾನಕ್ಕೆ ಎಲ್ಲರೂ ಕೂಡಿ ಮತ್ತೊಂದು ಮೀಟಿಂಗ್ ಮಾಡಿ ತಮ್ಮ ಮಾಧ್ಯಮದ ಮುಖಾಂತರ ಮತ್ತೆ ನಾವು ಮೀಟಿಂಗ್ ಕರೆದು ಸಾಮೂಹಿಕವಾಗಿ ಒಂದು ಮನವಿ ಕೊಡ್ತೀವಿ. ಮನವಿಗೆ ಬಗ್ದಿದ್ರೆ ಧರಣಿ ಮಾಡ್ತೀವಿ. ಧರಣಿ ಮಾಡಿ ಎದಕ್ಕೂ ಕೇಳಲಿಲ್ಲ ಅಂದ್ರೆ ನಮ್ಮ ಸುವರ್ಣ ಸದನದಲ್ಲಿ ಹಗಲು ರಾತ್ರಿ ಧರಣಿ ಮಾಡ್ತೀವಿ, ಮಾಧ್ಯಮ ವಿನಂತಿ ಮಾಡ್ತೀವಿ. ಪ್ರತ್ಯೇಕ ರಾಜ್ಯ ಅನ್ನೋಕ್ಕಿಂತ ಮೊದಲು ನಮಗೆ ಉತ್ತರ ಕರ್ನಾಟಕಕ್ಕೆ ಏನೇನು ಇಲಾಖೆಗಳು ಬರಬೇಕಾಗಿತ್ತು, ಯಾವ್ಯಾವ ಸೌಲಭ್ಯಗಳು ಬರಬೇಕಾಗಿತ್ತು, ITBT ಬರಬೇಕಾಗಿತ್ತು, ಉದ್ಯೋಗ ಬರಬೇಕಾಗಿತ್ತು, ಮತ್ತು ಹೊಸ ಕಾಲೇಜುಗಳು ಬರಬೇಕಾಗಿತ್ತು, ಮತ್ತು IT ಮತ್ತು ನಮ್ಮ ಉತ್ತರ ಕರ್ನಾಟಕ ಮೆಡಿಕಲ್ ಕಾಲೇಜುಗಳು ಬರಬೇಕಾಗಿತ್ತು. ಜನಸಂಖ್ಯೆ ಆಧಾರದ ಮೇಲೆ ಏನು ನಮಗೆ ಕೊಡಬೇಕಾಗಿತ್ತು ಅವರು ಕೊಟ್ಟಿಲ್ಲ. ಈಗ ಬೆಂಗಳೂರಿಗೆ 2,000 ಕೋಟಿ ನೀವು ಡೆವಲಪ್ಮೆಂಟಿಗೆ ಕೊಡ್ತೀರಿ, ಹುಬ್ಳಿ ಧಾರವಾಡ ಇವತ್ತು 2ನೇ ದೊಡ್ಡ ನಗರ, ನೀವು ಎಷ್ಟು ಕೊಟ್ಟಿರಿ ಇದಕ್ಕೆ ಅನ್ನೋದು ಪ್ರಶ್ನೆ. ಎಲ್ಲ ಸರ್ಕಾರಗಳು ಒಂದೇ ಸರ್ಕಾರ ಅಲ್ಲ, ಈಗಿನ ಸರ್ಕಾರ ಅಲ್ಲ, ಹಿಂದಿನ ಸರ್ಕಾರ ಅಲ್ಲ, ಬೇರೆ ಬೇರೆ ಅಲ್ಲ. ನಮ್ಮವರೇ ಮುಖ್ಯಮಂತ್ರಿ ಆದ್ರೂ ಕೂಡ ನೀವು ಎಷ್ಟು ಡೆವಲಪ್ಮೆಂಟಿಗೆ ಕೊಟ್ಟಿರಿ ಅನ್ನೋದು ಪ್ರಶ್ನೆ ಉದ್ಭವ ಆಗ್ಯದ. ಇವತ್ತು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಅನ್ನೋಕ್ಕಿಂತ ಮೊದಲು ನಮಗೆ ಈಗಾಗಲೇ ಪ್ರತ್ಯೇಕ ರಾಜ್ಯ ಇದ್ದಂಗೆ ನಾವು ಅದೀವಿ. ಈಗ ಸುವರ್ಣ ಸೌಧ ಇದೆ, ಹೈಕೋರ್ಟ್ ಇದೆ, ಬೇರೆ ಬೇರೆ ಬೆಂಚ್ಗಳಿದ್ದಾವೆ, ಕಾಯಂ ಪೀಠ ಬಂದಿದೆ, ಎಲ್ಲ ಬಂದಿದೆ. ಆದರೆ ಒಬ್ಬರು ಉತ್ತರ ಕರ್ನಾಟಕ ಮುಖ್ಯಮಂತ್ರಿ ಇಲ್ಲಿ ಬಂದರೆ ಇನ್ನೂ ಅನುಕೂಲ ಆಗುತ್ತೆ. ಈಗ ನೀವು DCMನು ಕೂಡ ಆ ಕಡೆಯವರೇ, ಇವತ್ತು CMನು ಆ ಕಡೆ ಅಂದರೆ DCM ಅಟ್ಲೀಸ್ಟ್ ನಮ್ಮ ಉತ್ತರ ಕನ್ನಡ ಭಾಗ ಕೊಡಬೇಕಾಗಿತ್ತು, ಇದನ್ನು ಕೂಡ ಕೊಟ್ಟಿಲ್ಲ. ಅದಕ್ಕೆ ನಾವು ಪ್ರತ್ಯೇಕ ರಾಜ್ಯದ ಹೋರಾಟವನ್ನು ಮುನ್ನೆಲೆಗೆ ತರಬೇಕಾಗತ್ತಂತ ಈ ಸಂದರ್ಭದಲ್ಲಿ ಈಗಿನ ಆಡಳಿತ ಮಾಡುವಂಥ ಎಲ್ಲರಿಗೂ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ. ಜೊತೆಗೆ ನೀವೇನು 96 MLAಗಳು, ವಿಧಾನ ಪರಿಷತ್ ಸದಸ್ಯರು, MP ಗಳು, ನಿಮಗೆಲ್ಲರಿಗೂ ಇದು ಎಚ್ಚರಿಕೆ ಗಂಟೆ ಆಗಲಿ. ನೀವು ಇದೇ ಥರ ಹೋಗಿ ಬೇರೆಯವ್ರ ಮುಂದುಗಡೆ ಕೈ ಒಡ್ಡು ಕುಳಿತನ್ನು ಬಿಟ್ಟು ನಮ್ಮ ಹಕ್ಕುಗಳನ್ನು ಟೇಬಲ್ ಬಡ ತರಬೇಕಂತೇಳಿ ನಾನು ಈಗಿನ ಚುನಾಯಿತರಲ್ಲಿ ಕೂಡ ನಾನು ಒತ್ತಾಯ ಮಾಡ್ತೇನೆ. ಅಂದರೆ ನಿಮ್ಮ ಅಭಿಪ್ರಾಯ ಉತ್ತರ ಕರ್ನಾಟಕ ಭಾಗದವ್ರು ಯಾವ ಮುಖ್ಯಮಂತ್ರಿ ಆದರೆ ಈ ಧ್ವನಿ ನಿಲ್ಲುತ್ತಂತೀರಿ? ಇಲ್ಲ, ಧ್ವನಿ ನಿಲ್ಲುವುದಿಲ್ಲ. ತಾರತಮ್ಯವನ್ನು ಸರಿಪಡಿಸೋಕ್ಕೆ ಸಮಯ ಅವಕಾಶ, ಪ್ರತ್ಯೇಕ ಹೋರಾಟ ನಿಲ್ಲುವುದಿಲ್ಲ. ಆದರೆ ಅಲ್ಲಿವರೆಗೆ ತಾರತಮ್ಯ ಸರಿ ಮಾಡಬೇಕಲ್ಲ. ಈಗ ಏಕಾಏಕಿ ನಾವು ಬೇಡಿ ಬಂದವರು ಕೊಡೋಕ್ಕಾಗಲ್ಲ, ನಾವು ತೊಗೊಳಕ್ಕೂ ಆಗಲ್ಲ. ಅದನ್ನು ಹೋರಾಟ ರೂಪದಲ್ಲಿ ಇದು ಭಾಳ ಸುದೀರ್ಘವಾದ ಹೋರಾಟ. ಸರ್, ಈ ಹಿಂದೆ ಬೊಮ್ಮಾಯಿ ಅವರು ಇದ್ರು, ಜಗದೀಶ್ ಶೆಟ್ಟರ್ ಇದ್ರು ಮುಖ್ಯಮಂತ್ರಿಗಳು, ಏನು ಅಭಿವೃದ್ಧಿ ಮಾಡಿದ್ರು ಅಂತ ನಾನು ಅದನ್ನೇ ಹೇಳ್ತಾ ಇರೋದು. ನಮ್ಮವರೇ ಮುಖ್ಯಮಂತ್ರಿ ಆದ್ರೂ ಕೂಡ ಆದರೆ ಯಾರೋ ಕೈಗೊಂಬೆಯಾಗಿ ಆಡಳಿತ ಮಾಡಿದ್ರು, ಸ್ವತಂತ್ರ ವಿಚಾರವನ್ನು ಇಟ್ಕೊಂಡು ಮಾಡಲಿಲ್ಲ. ಏನೋ ಒಂದು ಅವಾಗ ಯಡಿಯೂರಪ್ಪ ಸಾಹೇಬರು 100 crore, ಸಿದ್ದರಾಮಯ್ಯ ಸಾಹೇಬ್ 100 crore ರೂಪಾಯಿ ಅದೇ ಕೊಟ್ಟು, ಅದ್ರ ಬಿಟ್ಟರೆ ಮತ್ತು ಯಾವುದು 100 crore ರೂಪಾಯಿ ವಿಶೇಷ ಅನುದಾನಗಳನ್ನು ಮಹಾನಗರ ಪಾಲಿಕೆಗೆ ಬಂದಿಲ್ಲ. ಅದರ ಜೊತೆಗೆ ಇವತ್ತು ನೀವು ಉತ್ತರ ಕರ್ನಾಟಕದ ರಸ್ತೆಗಳು ನೋಡಿರಿ, ಕೃಷಿ ಚಟುವಟಿಕೆಗಳನ್ನ ನೋಡಿರಿ, ಮತ್ತು ಡೆವಲಪ್ಮೆಂಟ್ ನೋಡಿರಿ, ಕಾಲೇಜುಗಳು ನೋಡಿರಿ, ಹೈಸ್ಕೂಲ್ಗಳು ನೋಡಿರಿ, ಯಾವ ಮಟ್ಟದಲ್ಲಿದ್ದಾವೆ, ಆ ಭಾಗದಾಗ ಯಾವ ಮಟ್ಟದಲ್ಲಿದ್ದಾವೆ. ಅಂದರೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಪ್ರಶ್ನೆ ಮಾಡ್ತಾ ಇಲ್ಲ ಅಂತೀರಾ ಮೇಲ್ಗಡೆ? ಅದನ್ನೇ ಹೇಳ್ತಾ ಇರೋದು ನಾವೀಗ. ಜನಪ್ರತಿನಿಧಿಗಳೊಳಗೆ ಹೋಟ್ ಹಾಕ್ಬೇಕಾದ್ರೆ
ಇರುವಂಥ ಬದ್ಧತೆ, ಅವ್ರು ಗೆದ್ದ ಮೇಲೆ ವಿಧಾನಸೌಧ ತರುವಂಥ ಬದ್ಧತೆ ಅವ್ರ ಕಡೆ ಇಲ್ಲ. ನನ್ನ ಸೀಟ್ ಉಳಿದ್ರೆ ಸಾಕಪ್ಪ, ನನಗೆ ಮಿನಿಸ್ಟರ್ ಕೊಡಿಸ ಅನ್ನೋ ಭಾವನೆಗಳನ್ನು ಈಗಿನ ಈ ಭಾಗದಲ್ಲಿ ಬಂದಿದ್ದಾರೆ. ಅವರು ಯಾವಾಗ ದಕ್ಷಿಣ ಕನ್ನಡದ ಎಂ ಪಿಗಳೇನಾಗ ಸ್ವಾಭಿಮಾನ ಬಿಟ್ಟು ಹಕ್ಕುಗಳನ್ನು ಕೇಳ್ತಾರೆ. ಆದರೆ ಇವರು ಸ್ವಾಭಿಮಾನ ಬಿಟ್ಟು ಹಕ್ಕು ಕೇಳಲ್ಲ, ನಾನೆಲ್ಲಿ ಕೆಟ್ಟ ಆಗಬೇಕು ಎಂಥ ಭಾವನೆಗಳಿಂದ ನಮ್ಮ ಶಾಸಕರು ಬಂದಾರ. ನೀವೆಲ್ಲವನ್ನು ಉತ್ತರ ಕರ್ನಾಟಕ ವಿಚಾರ ಇಟ್ಕೊಂಡು ನೀವು ನಿಮ್ಮ ಹಕ್ಕುಗಳನ್ನು ಕೇಳಬೇಕು. ಇಲ್ಲಪ್ಪ ಅಂದ್ರೆ ಬರುವಂಥ ಅಧಿವೇಶನ ಸಂದರ್ಭದಲ್ಲಿ ಪ್ರತ್ಯೇಕ ಹೋರಾಟ ಸಮಿತಿ ಬೇಡಿಕೆಯನ್ನು ಸರ್ಕಾರದ ಮುಂದೆ ಸಲ್ಲಿಸ್ತೈತೆ ಅಂತ ಈ ಸಂದರ್ಭನ ಹೇಳ್ತೇನೆ. ಅಂದರೆ ಪ್ರಮುಖವಾಗಿ ಚಳಿಗಾಲ ಅಧಿವೇಶನ ಅನ್ನೋ ಒಂದು ಉದ್ದೇಶ ಅಂತಂದರೆ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗಲಿ ಅನ್ನೋ ನಿಟ್ಟಿನಲ್ಲಿ ಮಾಡ್ತಾರೆ. ಆದರೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಚಳಿಗಾಲ ಅಧಿವೇಶನಕ್ಕೆ ಬರ್ತಾರೆ, ಆದರೆ ಎಲ್ಲೋ ಒಂದು ಕಡೆ ಗೋವಾ ಟ್ರಿಪ್ ಮಾಡ್ಲಿಕ್ಕೆ ಬರ್ತಾನೆ ಸಾಕಷ್ಟು ಜನ ಆರೋಪ ಮಾಡ್ತಾರೆ. ಅದು ನಿಜವೇ? ನಾವು ನೋಡಿರಿ, ಉತ್ತರ ಕರ್ನಾಟಕಕ್ಕೆ ಪ್ರತಿ ಸಾರಿ ಚರ್ಚೆ ಮಾಡಬೇಕು, ಮೀಸಲಿಡಬೇಕು, ನಾವು ಆ ವಿಷಯಗಳನ್ನ ಹೇಳ್ತಾರೆ. ಬಟ್ ಆ ವಿಚಾರ ಟೂರ್ ಪ್ಲ್ಯಾನ್ ಅಂತ ನಾ ಏನು ಹೇಳೋದಿಲ್ಲ. ಅವ್ರು ಉತ್ತರ ಕರ್ನಾಟಕ ಪ್ರವಾಸ ಅಂತೇಳಿ ಬರ್ತಾರೆ. ಬಂದ್ರೂ ಕೂಡ ಸರಿಯಾಗಿ ಸದನದಲ್ಲಿ ಯಾವ ವಿಷಯ ಚರ್ಚೆ ಮಾಡಬೇಕು ಗಂಭೀರತೆಯಿಂದ ಚರ್ಚೆ ಮಾಡಲ್ಲ. ಇವರು ಮೊದಲೇ ಮಾತಾಡ್ಕೊಂಡು ಬರ್ತಾರೆ, ನಾ ಹಿಂಗೆ ಕೇಳಿದ್ರೆ ನೀವು ಹಿಂಗೆ ದಂಗ ಎಬ್ಸ್ರಿ, ಹಿಂಗೆ ನೀವು ಗದ್ದಲು ಎಬ್ಸ್ರಿ, ಎಲ್ಲ ಸರಿ ಮತ್ತೆ ಬೆಂಗಳೂರು ಹೋಗೋಣ ಅಂತ ವಿಚಾರ ಇಟ್ಕೊಂಡು ಬರ್ತಾರೆ. ಈ ಭಾಗದಾಗ BJP, ಕಾಂಗ್ರೆಸ್, JDS ಏನು ಆಯ್ಕೆ ಆಗಿರಲ್ಲ, ನೀವು 3 ಜನ ಒಂದಾಗಿ ಚರ್ಚೆ ಮಾಡಬೇಕು. ಅವರಿಗೆ ಆಡಳಿತ ಪಕ್ಷದ ಯಾವ ಗಲಾಟೆ ತೆಗಿತಾನೆ ಅಷ್ಟೇ ಸಾಕಪ್ಪ ವಿಧಾನಸೌಧದೊಳಗೆ ಅನ್ನೋ ಕಲಗೆ ಆ ವಿಷಯ ಬಿಟ್ಟು ಡೈರೆಕ್ಟ್ ಮಾಡ್ಕೊಂತ ಕೆಲಸವನ್ನು ಮಾಡ್ಕೊಂತ ಇವತ್ತು ಇಲ್ಲಿವರೆಗೆ ಸುಮಾರು ಸ್ವಾತಂತ್ರ್ಯ ಸಿಕ್ಕ ನಂತರ ಮೈಸೂರಿನಿಂದ ಬೆಂಗಳೂರು ಶಿಫ್ಟ್ ಆದ ನಂತರ 1956 ಕೂಡ ಇದನ್ನೇ ನಾಟಕೀಯ ಬೆಳವಣಿಗೆ ಮಾಡ್ಕೊತ ಬಂದಾರ. ಇನ್ನು ಮುಂದೆ ಅದು ಆಗಕ್ಕೆ ಬಿಡೋದಿಲ್ಲ. ಎಲ್ಲ ಯುವಶಕ್ತಿ ಇವತ್ತು ಭಾಳ ಮುಂದೆ ಹೊರದಾರ. ಯಾವ ನಮ್ಮ ಹಕ್ಕುಗಳು ಕೇಳಬೇಕು, ಯಾವ ನಮ್ಮ ಹಕ್ಕು ಬಿಡಬೇಕು, ನಮ್ಮದೇನು ನಿಮ್ಮದೇನು ಡೆವಲಪ್ಮೆಂಟ್ಸ್ ಏನು ವಿಚಾರ ಏನೆಲ್ಲ ತಿಳ್ಕೊತ ವಿಚಾರ ಹೇಳಬೇಕಾಗಿಲ್ಲ. ಈಗ ಆ ವಿಚಾರ ಇಟ್ಕೊಂಡು ಮುಂದೆ ನಿಮಗೇನಾದರೂ 200 ಅಖಂಡ ಕರ್ನಾಟಕವಾಗಿ ಉಳಿಬಾರ್ದು. ಮುಂದೆ ಸುಪ್ರೀಂ ಕೋರ್ಟು ಮತ್ತು ಕೇಂದ್ರ ಸರ್ಕಾರ ವಾಜಪೇಯಿಯವರು ಪದೇ ಪದೇ ಹೇಳಿದರು, ಎಷ್ಟು ಸಣ್ಣ ರಾಜ್ಯಗಳಾಗ್ತವೋ ಅಷ್ಟು ಅಭಿವೃದ್ಧಿ ಆಗ್ತಾವೆ ಅನ್ನೋದು ಕೂಡ ಹಿಂದಿನ ಪ್ರಧಾನಮಂತ್ರಿಗಳನ್ನು ಕೂಡ ಹೇಳಿದಲ್ಲಿ ನೆನಪಿಸ್ಕೋಬೇಕು. ಅದಕ್ಕೆ ಈಗ ನಮ್ಗಿಂತ ಚಿಕ್ಕ ರಾಜ್ಯ ಜಾರ್ಖಂಡ್ ಅದ, ಆಸಾಮ್ ಅದ, ಗೋವಾ ಅದ, ಚಂಡೀಗಢ ಅದ, ಜಾರ್ಖಂಡ್ ಅದ, ಬೇರೆ ಬೇರೆ ರಾಜ್ಯಗಳು, ತೆಲಂಗಾಣ ಐತಿ, ಮತ್ತು ಅಂಡಮಾನ್ ನಿಕೋಬಾರ್ ಐತಿ, ಕೇಂದ್ರಾಡಳಿತ ಪ್ರದೇಶಗಳದಾವೆ. ಯಾಕೆ ಮಾಡಬಾರ್ದು? ಈ ವಿಚಾರವನ್ನು ಇಟ್ಕೊಂಡು ನೀವು ಇದು ಪ್ರತ್ಯೇಕ ರಾಜ್ಯವನ್ನು ಕೊಡಬೇಕು. ಕೊಡೋಕ್ಕಿಂತ ಪೂರ್ವದಲ್ಲಿ ನಾವು ರಾಷ್ಟ್ರಪತಿ ಮತ್ತು ಬೇರೆ ಬೇರೆ ಕಾನೂನು ಚೌಕಟ್ಟಿನೊಳಗೆ ಏನದ ಅದನ್ನು ಫಾಲೋಅಪ್ ಮಾಡಿ ಶಾಂತಿಯಿಂದ ಗೆಲ್ಲುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಈ ಸಂದರ್ಭ ಹೇಳ್ತೀವಿ. ಪ್ರಮುಖವಾಗಿ ಇವತ್ತಿನ ಸಭೆಯಲ್ಲಿ ಏನೇನು ಚರ್ಚೆ ಮಾಡಿದ್ರು ಸರ್? ಎಲ್ಲ ಕನ್ನಡ ಪರ ಸಂಘಟನೆಗಳು ಆಗಿ ಅಂದರೆ ಬೇರೆ ಬೇರೆ ಎಲ್ಲ ಸಂಘಟನೆಗಳು ಕೂಡ ಇದ್ವು, ಒಕ್ಕೂಟದವರು. ಏನು ಚರ್ಚೆ ಮಾಡಲಾಯಿತು ಪ್ರಮುಖ? ಇವತ್ತು ಇದು ಪ್ರಾರಂಭಿಕ ಹಂತದಲ್ಲಿ ಸಾಧಕ ಬಾಧಕ ಗೊಂದಲಗಳು ಸಹಜ. ಅದನ್ನು ನಾವು ರೂಪರೇಷೆ ಮಾಡಲಿಕ್ಕೆ ಅದನ್ನು ಮುಂದೆ ಯಾವ ರೀತಿ ತೊಗೊಂಡು ಒಯ್ಬೇಕು ಅನ್ನೋದು ಕುರಿತು ಚರ್ಚೆ ಮಾಡೀವಿ. ನಾವು ಇಷ್ಟೇ ಜನ ಅಲ್ಲ, ಇನ್ನೂ ಉತ್ತರ ಕನ್ನಡದಲ್ಲಿ ಸಾಕಷ್ಟು ಸಂಘ ಸಂಸ್ಥೆಗಳಿದಾವೆ, ಸಾಕಷ್ಟು ಹಿರಿಯರಿದ್ದಾರೆ, ಸಾಕಷ್ಟು ಅನುಭವಿಸ್ತರಿದ್ದಾರೆ. ಇದೆಲ್ಲವನ್ನು ವಿಷಯವನ್ನು ಕೂಡಿಕೊಂಡು ಮಾಡಿಕೊಂಡು ಈ ಹೋರಾಟವನ್ನು ಇನ್ನಷ್ಟು ಮುಂದಿನ ಭಾನುವಾರ ಒಂದು ಸಭೆಯಲ್ಲಿ ಅಂತಿಮ ರೂಪವನ್ನು ಇದಕ್ಕೆ ನಾವು ಕೊಡ್ತೇವೆ. ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ತಮಗೆ ಬೆಂಬಲ ಸೂಚಿಸ್ತಾರೆ ಅಂತೀರಾ? ನಂಬಿಕೆ ಇದೆಯಾ, ಭರವಸೆ ಇದೆಯಾ? ಹೌದು, ಹೀಗೆ ಆಲ್ರೆಡಿ ಅದು ಹಿನ್ನೆಲೆ ನಮ್ಮ ಅಧ್ಯಕ್ಷರು ಚರ್ಚೆ ಮಾಡಿದ್ದಾರೆ. 13 ಜಿಲ್ಲೆಗಳ, ನಾವು ಧಾರವಾಡ ಜಿಲ್ಲೆ ವ್ಯಾಪ್ತಿ ಇರೋದ್ರಿಂದ ನಾನು ಇಲ್ಲಿ ಅಷ್ಟೇ ಮಾತಾಡ್ತೀನಿ. ಅವ್ರ ಅಧ್ಯಕ್ಷರು ಅದೆಲ್ಲ ಈಗ ಚರ್ಚೆ ಮಾಡಿನೇ ಈ ಹೋರಾಟಕ್ಕೆ ಧುಮುಕಿರಂತ ನಾನು ಅನ್ಕೊತೇನೆ.